ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಡಾಕ್ಟರ್ಗಳು ರೆಫರ್ ಮಾಡಿರೋದು ನಾನು ಮರದ ಗಾಣ ತಂದಿದ್ದೀನಿ, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಕಂಟೆಂಟ್ಸ್ ಸಿಗಬೇಕು ಅಂದರೆ ನಿಮಗೆ ಲೋಕಲ್ ಸೀಡ್ಸ್ಗಳನ್ನು ಹಾಕಬೇಕು ಸರ್. ಆ ಎಳ್ಳಲ್ಲಿ ತುಂಬ ಕಸ ಕಲ್ಲು ಇದ್ದೇ ಇರುತ್ತೆ ಸರ್, ಅದನ್ನು ಕ್ಲೀನ್ ಮಾಡಿ ತೊಳೆದು ಒಣಸಿ ಮಾಡ್ಬೇಕು ಸರ್ ಎಳ್ಳೆಣ್ಣೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಹೇರಿಗಿರುತ್ತಲ್ಲ ಅದ್ರದ್ದು ಕಲ್ಲಿನ ಅಂಶ ಸೇರಿಕೊಂಡ್ರೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ನಮ್ಗೆ ಇಡೀ ಕರ್ನಾಟಕದಾದ್ಯಂತ ನನಗೆ ಮಾರ್ಕೆಟ್ ಮಾಡಿಕೊಟ್ಟಿರೋದು ನಮ್ದು ಹೇರಳ್ಳಿ ಸರ್. ನೋಡಿ, ನಾವು ನಮ್ಮದೇ ಬ್ರ್ಯಾಂಡೆಡ್ ಕುಂಕುಮ ಮಾಡಿದ್ವಿ ನಾವು. ಅದೇ ನಿಮಗೆ ಇನ್ನೊಂದು ಕಲರ್ ಅರಿಶಿನ ತೋರಿಸಿದ್ವಿ ಸರ್. ಅರಿಶಿನ ಕೊಂಬು ತಂದು ಅದಕ್ಕೆ ಬಿಳಿ ಸಾರ, ಸುಣ್ಣ ನೀರು ಮತ್ತು ನಿಂಬೆಹಣ್ಣು ಮತ್ತು ಪಚ್ಚೆ ಕರ್ಪೂರನ ಅದಕ್ಕೆ ಹಾಕಿ ನೆನೆಸಿಡ್ತೀವಿ. ಅದು ಅರಿಶಿನ ಕೊಂಬಿಗೆ ಸರ್. ಅದನ್ನು ಕ್ಲೀನಾಗಿ ಮಾಡಿ 1 ವಾರ 15 ದಿವಸ ಒಣಸಿದ ಮೇಲೆ ಆಮೇಲೆ ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಿದ್ಮೇಲೆ ಕೆಂಪಾಗುತ್ತೆ, ಲೈಟ್ ಕೆಂಪು ಬರುತ್ತೆ ಸರ್. ಆಮೇಲೆ ತುಪ್ಪ ಹೂಡ್ತೀವಿ ಸರ್. ಅದಕ್ಕೆ ತುಪ್ಪ ಹೂಡಿ 10 ರಿಂದ 15 ದಿವಸ ಅದು ನೆರಳಲ್ಲಿ ಒಣಸ್ತೀವಿ ಸರ್. ಪಂಚೆ ಕಟ್ಟಿ ಬಿಸಿಲಿನ ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಸರ್. ಇದು ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಘಮ ಎರಡೂ ಇರುತ್ತೆ ಸರ್. ನಾನು ತೋರಿಸ್ತೇನೆ ನಿಮಗೆ. ಇದು ಶಾಂಪಲಿಗೋಸ್ಕರ ನಾನು ಪ್ಲಾಸ್ಟಿಕ್ ಬಾಟಲ್ ಪ್ರಿಸರ್ವ್ ಮಾಡಿದೆ. ಆ್ಯಕ್ಚುಲಿ ಮಾಡಬಾರ್ದು. ಯಾವುದೇ ವಸ್ತುಗಳು ಕಂಟೆಂಟ್ಸ್ ಬೇಕು ಅಂದರೆ ಸರ್ ಗ್ಲಾಸಲ್ಲೇ ಪ್ರಿಸರ್ವ್ ಮಾಡ್ಕೋಬೇಕು. ಬಟ್ ಏನು ಗೊತ್ತಾ ಸರ್, ಪಾರ್ಸಲ್ ಪ್ರಾಬ್ಲಮ್ ನನಗೆ ತುಂಬ ಜನ ಹೊತ್ತಾಗ್ತಾರೆ ಸರ್. ತಂತ ಪಾರ್ಸಲ್ ಹೊತ್ತಾಗ್ತವೆ, ಗ್ಲಾಸ್ ಬಾಟ್ಲಿ ಐಟಮು ಹೋಗುತ್ತೆ ಸರ್. ಆಮೇಲೆ ನನಗೆ ಲಾಸು, ಅವರಿಗೆ ಮತ್ತೆ ನಾನು ದುಡ್ಡು ಬೇರೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಏನು ಹೇಳ್ತೀವಿ ಕಸ್ಟಮರ್ಸಿಗೆ ಅಂದರೆ, ನಾನು ಪ್ಲಾಸ್ಟಿಕಲ್ಲಿ ಕಳಿಸ್ಕೊಡ್ತೇನೆ, ನೀವು ಕೂಡಲೇ ಗ್ಲಾಸ್ ಅಥವಾ ಸ್ಟೀಲಲ್ಲಿ ಪ್ರಿಸರ್ವ್ ಮಾಡ್ಕೋಬೇಕು ಅಂತಲೇ ಹೇಳಿಬಿಡ್ತೀನಿ ಸರ್ ನಾನು ನೇರವಾಗಿ. ಅದರದ್ದು ಒಂದು ಶೂಟ್ ತೆಕ್ಕೊಡಿ ಸರ್. ಸರ್ ಅಗಸೆ ಎಣ್ಣೆ ಮಾಡಿದ್ದೀವಿ. ಇದು ಏನು ಗೊತ್ತಾ, ಡೈಲಿ 1 ಸ್ಪೂನ್ ಕುಡಿಯೋದ್ರಿಂದ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ನೀವು ಆಯುರ್ವೇದಿಕ್ ಡಾಕ್ಟರ್ಸ್ ಅಥವಾ ಅಲೋಪತಿ ಡಾಕ್ಟರ್ ಯಾರನ್ನ ಕೇಳಿದ್ರೆ ಸಹಿತ ಅಗಸೆ ಎಣ್ಣೆ ಡೈಲಿ 1 ಸ್ಪೂನ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಸರ್. ಆಮೇಲೆ ಇದು ಕೊಬ್ಬರಿ ಎಣ್ಣೆ ಗಾಣದ್ದು ಸರ್. ಇದು ಒಂದು ಕಬ್ಬಿಣದ ಗಾಣದ್ದು. ಇದು ನಾವು ಕೊಬ್ಬರಿ ತಂದು ಒಣಸಿ ಆಮೇಲೆ ಅದನ್ನು ಎಣ್ಣೆ ಮಾಡಿ 5 ರಿಂದ 6 ಬಿಸಿಲು ಒಣಸ್ತೇನೆ ಸರ್ ನಾನು. ಎಣ್ಣೆನ ಸ್ಟೀಲಲ್ಲೇ ಒಣಸ್ತೇವೆ ಸರ್. ನಿಮ್ಗೆ ತೋರಿಸ್ತೇನೆ ಬೇಕಾದ್ರಲ್ಲಿ ಸ್ಟೀಲಲ್ಲಿ ಒಣಸ್ತಿದ್ದೆ. ಅದರಿಂದ ಏನು ಉಪಯೋಗ ಅಂದರೆ ಸರ್, ನಮಗೆ 1 ವರ್ಷ ಎಣ್ಣೆ ಹಾಳಾಗಲ್ಲ ಕೊಬ್ಬರಿ ಎಣ್ಣೆ. ಆಮೇಲೆ ಕಸ್ಟಮರ್ಸಿಗೆ ಏನು ಉಪಯೋಗ ಅಂದರೆ ಅದರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಹೇರಳವಾಗಿರುತ್ತೆ, ಅವ್ರಿಗೆ ಅದು ಲಾಭ ಅದು. ಸೊ ಹಾಗಾಗಿ ನಾನು ಬಿಸಿಲಲ್ಲಿ ಒಣಸ್ತೆ ಕೊಬ್ಬರಿ ಎಣ್ಣೆಗಳನ್ನು, ಯಾವುದೇ ಎಣ್ಣೆಗಳನ್ನು ಕೊಡಲ್ಲ ಸರ್ ನಾವು. ಇದು ಸರ್ ಹಸಿ ಕಾಯಿನ ಒಡೆದು ಒಣಸಿ ಎಣ್ಣೆ ಮಾಡ್ಯಾರ ಸರ್. ತೆಂಗಿನ ಎಣ್ಣೆ ಇದು. ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಡಿಫ್ರೆನ್ಸ್ ಇದೆ ಸರ್. ಕೊಬ್ಬರಿಯಿಂದ ಮಾಡಿರ್ತೀವಿ ಸರ್. ನೋಡಿ, ಬರೇ ಕೊಬ್ಬರಿ ಆಯ್ದು ಮಾಡಿರ್ತೀವಲ್ಲ ಅದು ಕೊಬ್ಬರಿ ಎಣ್ಣೆ ಸರ್. ಇದು ತೆಂಗಿನ ಎಣ್ಣೆ. ಇದನ್ನು ಸೇಮ್ ಪ್ರೊಸೆಸಲ್ಲಿ ಮಾಡ್ತೀವಿ, ಹಾಗೆ ಬಿಸಿಲಲ್ಲಿ ಇಟ್ಟು ಒಣಸಿ ಇಡ್ತೀವಿ ಸರ್. ಇದು ಸರ್ ಇದು ಸನ್ಫ್ಲವರ್ ಎಣ್ಣೆ. ಸಾವಯವದಲ್ಲೇ ನಾವು ಸನ್ಫ್ಲವರ್ ಬೀಜ ಬೆಳೆಸಿ ಇದನ್ನು ಎಣ್ಣೆ ಮಾಡ್ತೀವಿ ಸರ್. ಇದು ಹೆಚ್ಚಾಗಿ ನಮಗದು ಸಿಗುತ್ತೆ ಸರ್. ಇದು ಮರದ ಗಾಣದಲ್ಲಿ ಮಾಡಿರೋ ಸರ್ ಎಣ್ಣೆ. ಎಣ್ಣೆ ಬರುವಾಗ ತುಂಬ ತಣ್ಣಗೆ ಬರುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಡಾಕ್ಟರ್ಗಳು ರೆಫರ್ ಮಾಡಿರೋದು ನಾನು ಮರದ ಗಾಣ ತಂದಿದ್ದೀನಿ, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ ಸರ್. ಅದನ್ನು ತೋರಿಸ್ತೇನೆ ನಾನು ನಿಮಗೆ. ಆಮೇಲೆ ಇದು ಮೇಜರ್ ಏನು ಗೊತ್ತಾ ಸರ್, ಎಲ್ಲರೂ ಹೈಬ್ರಿಡ್ ಸೀಡ್ಸಲ್ಲಿ ಎಣ್ಣೆ ಮಾಡ್ತಾರೆ, ಅದ್ರಲ್ಲಿ ಕಂಟೆಂಟ್ಸ್ ಇರೋಲ್ಲ. ನಾನು ವ್ಯಾಲ್ಯೂಯೇಷನ್ ಕಳಿಸಿರೋ ಪ್ರಕಾರ ನಾನು ಹೇಳಬೇಕು ಅಂದರೆ, ಕಂಟೆಂಟ್ಸ್ ಸಿಗಬೇಕು ಅಂದರೆ ನಿಮಗೆ ಲೋಕಲ್ ಸೀಡ್ಸ್ಗಳನ್ನು ಹಾಕಬೇಕು ಸರ್. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನು ಶೇಂಗಾ ಬೀಜನೂ ನಾನೇ ಬೆಳೆಸಿದ್ದೀನಿ, ಅದನ್ನು ತೋರಿಸ್ತೀನಿ ಸರ್ ನಾನು ನಿಮಗೆ. ಸರ್ ಇದು ಗಾಣದಲ್ಲೇ ಮಾಡಿರ್ತೀವಿ. 2 ಸೇಮ್ ಕಲರ್ ಇರುತ್ತೆ, ಸೇಮ್ ಇದೆ. ಇದು ಸ್ವಲ್ಪ ತೆಳ್ಳಗಿರುತ್ತೆ, ಸ್ವಲ್ಪ ದಪ್ಪ ಬಂದಿರುತ್ತೆ ಸರ್ ಆಯಿಲ್ ಬರುವಾಗ, ಅಷ್ಟೇ ವ್ಯತ್ಯಾಸ ಸರ್. ಇದು ಗಾಣದ್ದು ಸರ್. ಇದು ವುಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಸರ್. ಇದರಲ್ಲಿ ನಾವು ಏನು ಗೊತ್ತಾ, ವುಡ್ ಪ್ರೆಸ್ ಕೊಬ್ಬರಿ ಎಣ್ಣೆ 4 ರಿಂದ 5 ತಿಂಗಳು ಮಾತ್ರ ಗ್ಯಾರಂಟಿ ಕೊಡ್ತೀವಿ. ಗಾಣದ ನಿಮ್ಗೆ 1 ವರ್ಷ ನಾವು ಗ್ಯಾರಂಟಿ ಕೊಡ್ತೇವೆ. ಯಾಕೆಂದರೆ ಇದು ತುಂಬ ಕೊಬ್ಬರಿ ಅನ್ನೋದೇ ಸೂಕ್ಷ್ಮ ಸರ್. ಹೆಚ್ಚು ಕಡಿಮೆ 1-1.5 ಕ್ವಿಂಟಲಲ್ಲಿ ಅರ್ಧ ಪೀಸ್ ಕೊಬ್ಬರಿ ಹಾಳಾಗಿದ್ದರೆ ನಿಮಗೆ ಅದಷ್ಟು ಕೊಬ್ಬರಿ ಎಣ್ಣೆ ನಿಮ್ಗೆ ವಿತಿನ್ 2-3 ಮಂತಲ್ಲಿ ಹಾಳಾಗೋಗುತ್ತೆ ಸರ್. ನಾವು ಅಷ್ಟು ಕ್ಲೀನಾಗಿ, ಅಷ್ಟು ನ್ಯಾಚುರಲಾಗಿ ಇದು ಮಾಡಲೇಬೇಕು ಸರ್. ಇದು ಯಾವುದೇ ಕೆಮಿಕಲ್ ಹಾಕದೇ ಇದ್ದರೆ ಅಷ್ಟು ಪ್ರಿಕಾಷನ್ ನಾವು ತೊಗೊಳ್ಲೇಬೇಕು. ನಾವು ಕೆಮಿಕಲ್ ಹಾಕದೇ ಇರೋದ್ರಿಂದ, ಯಾವುದೇ ಪ್ರಿಸರ್ವೇಟಿವ್ ಹಾಕದೇ ಇರೋದ್ರಿಂದ 4 ರಿಂದ 5 ತಿಂಗಳು ಸರ್ ಅಷ್ಟೇ. ಅದರೊಳಗೆ ಯೂಸ್ ಮಾಡಬೇಕು. ಅಂದರೆ ಮಳೆಗಾಲದಲ್ಲಿ ಇದರದ್ದು ಬೆನಿಫಿಟ್ಗಳು ಇರೋಲ್ಲ. ಅಂದರೆ ಮಳೆಗಾಲದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ಸರ್. ಅಪ್ ಟು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ವುಡ್ ಪ್ರೆಸ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ 15 ದಿವಸಕ್ಕೆ ಎಣ್ಣೆ ಖಾಲಿ ಮಾಡಬೇಕು. 15 ದಿವಸಕ್ಕೆ ನಾವು ಇದು ಮಾಡ್ಕೋಬೇಕು. ಬೇರೆ ಟೈಮ್ ಎನಿ ಟೈಮ್ ನಮ್ಮ ಹತ್ರ ಇದು ಸಿಗುತ್ತೆ ಸರ್. ಎಳ್ಳು
ಹೆಚ್ಚು ಜನ ಎಳ್ಳು ತರ್ತಾರೆ, ಕಣ್ಣೆದುರುಗಡೆ ಎಣ್ಣೆ ಮಾಡ್ತಾರೆ ಕೊಡ್ತಾರೆ. ಬಟ್ ಹಂಗಿರಲ್ಲ ಸರ್. ಎಳ್ಳು ಹೆಂಗಿರುತ್ತೆ ಅಂದರೆ ಆ ಎಳ್ಳಲ್ಲಿ ತುಂಬ ಕಸ ಕಲ್ಲು ಇದ್ದೇ ಇರುತ್ತೆ ಸರ್. ಅದನ್ನು ಕ್ಲೀನ್ ಮಾಡಿ ತೊಳೆದು ಒಣಸಿ ಮಾಡ್ಬೇಕು ಸರ್ ಎಳ್ಳೆಣ್ಣೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಹೇರಿಗಿರುತ್ತಲ್ಲ ಅದ್ರದ್ದು ಕಲ್ಲಿನ ಅಂಶ ಸೇರಿಕೊಂಡ್ರೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾನು ತೊಳೆದು ಒಣಸದೆ ನಾವು ಎಳ್ಳೆಣ್ಣೆ ಮಾಡೋದೇ ಇಲ್ಲ ಸರ್. ಸರ್ ಇದು ಹೇರ್ ಆಯಿಲು ತುಂಬ ನಮಗೆ ಬೇಡಿಕೆಯುಳ್ಳ ವಸ್ತು ಅಂತಲೇ ಹೇಳ್ಬೋದು. ಇದು ನಮ್ಗೆ ಇಡೀ ಕರ್ನಾಟಕದಾದ್ಯಂತ ನನಗೆ ಮಾರ್ಕೆಟ್ ಮಾಡಿಕೊಟ್ಟಿರೋದು ನಮ್ಮದು ಹೇರ್ ಆಯಿಲ್. ನಮ್ಮದೆಲ್ಲ ಪ್ರಾಡಕ್ಟು ಒಳಗೊಟ್ಟಿಗೆ ಜೊತೆಗೆ ಈ ಪ್ರಾಡಕ್ಟ್ ಫಸ್ಟ್ ಅವ್ರ ಮನೆಗೆ ಹೋಗಿ ಬೇರೆ ಪ್ರಾಡಕ್ಟ್ಗಳು ನನಗೆ ಅವ್ರ ಮನೆಗೆ ಹೋಗೋಂಗೆ ಮಾಡೋದು ಈ ಹೇರ್ ಆಯಿಲ್ ಸರ್. ಇದು ಸುಮಾರು ಒಂದು 23 ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ಇದ್ರ ಬೆನಿಫಿಟ್ ಏನಂದರೆ ಎಲ್ಲ ಗಾಣದ ಎಣ್ಣೆನೇ ಹಾಕ್ತೀವಿ ಸರ್. ಸರ್ ಇದಕ್ಕೆ ನಿಮಗೆ ಫಸ್ಟು ಮೇಜರು ಎಳ್ಳೆಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಫ್ಲಾಕ್ಸೀಡ್ ಆಯಿಲು, ಆಮೇಲೆ ಆಲ್ಮಂಡ್ ಆಯಿಲ್ ಸರ್. ಇದು ಆಲ್ಮಂಡ್ ಆಯಿಲು, ಆಮೇಲೆ ಹರಳೆಣ್ಣೆ, ಇಷ್ಟು ಎಣ್ಣೆಗಳೇ ಹಾಕಿದ್ಮೇಲೆ ಆಮೇಲೆ ಗಿಡಮೂಲಿಕೆಗಳು ಹಾಕ್ತೀವಿ ಸರ್. ಇದು ಭೃಂಗರಾಜ, ನಲ್ಲಿಕಾಯಿ, ಸೊಗಡೆ ಬೇರು, ಆಮೇಲೆ ಲಾವಂಚ, ದಾಸವಾಳದ ಹೂವು ಮತ್ತು ಸೊಪ್ಪು, ಇನ್ನೂ 3-4 ಐಟಮ್ಗಳು ಇದ್ದಾವೆ ಸರ್. ಅದಷ್ಟು ಹಾಕಿ ರೆಡಿ ಮಾಡ್ತೀವಿ. ಅಂದರೆ ಆಯಾ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನು ಹಾಕ್ತೀವಿ ಸರ್. ಈಗ ಮಳೆಗಾಲದಲ್ಲಿ ಭೃಂಗರಾಜ ಇದೆಲ್ಲ ತುಂಬ ಹೇರ್ ಒಳಗೆ ಸಿಗುತ್ತೆ, ಅವ ಪಟ್ಟ ರೆಡಿ ಮಾಡ್ತೀವಿ. ಆಮೇಲೆ ಈ ಬೇಸಿಗೆ ಟೈಮಲ್ಲಿ ಶಂಖಪುಷ್ಪದ ಹೂವು ಸಿಗುತ್ತೆ ಸರ್. ಅಂದರೆ ಈ ಏಪ್ರಿಲ್ ಆ ಟೈಮಲ್ಲಿ ಅದು ಬರುತ್ತೆ, ಅದನ್ನು ಹಾಕಿ ಮಾಡ್ತೀವಿ ಸರ್. ತುಂಬ ಚೆನ್ನಾಗಿರುತ್ತೆ. ಟೋಟಲಿ ಒಂದು 18ರಿಂದ 22 ಇಂಗ್ರೀಡಿಯೆಂಟ್ಸ್ ಬಿದ್ದೇ ಬೀಳುತ್ತೆ ಸರ್. ತುಂಬ ಜನಕ್ಕೆ ಬೆನಿಫಿಟ್. ಈಗ ನಂಗೆ ಕೇಳ್ಬೋದು ಸರ್, ನಿಮ್ಮ ತಲೆಕೆಲ್ಲ ಬೋಳಾಗಿದೆ, ಆಮೇಲೆ ನಿಮಗೆ ಹೇರ್ ಆಯಿಲ್ ಇಲ್ಲ, ತುಂಬ ಜನ ಕಾಮೆಂಟ್ಸ್ ಮಾಡಿದೆ. ನಾನು ಖುಷಿಲಿ ತೊಗೊಂಡಿದ್ದೀನಿ, ಇಲ್ಲ ಅಂತಿಲ್ಲ. ಸೊ ನಮ್ಮ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಸರ್, ಕೆಳಗಡೆಯಿಂದ ಮೂಟೆ ಹೊರಗೆ ತರಬೇಕು. ಪ್ರತಿದಿನ ನನ್ನ ಅಂಗಡಿಗೆ ಯೂನಿಟ್ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಮೂಟೆ ಹೊತ್ತು ತರಬೇಕು ಸರ್. ಮೂಟೆ ತಲೆಯಲ್ಲಿ ಹೊರುವಾಗ ದಿನಕ್ಕೆ 40-50 ನನ್ನ ಮೂಟೆ ತಲೆಯಲ್ಲಿ ಹೊರುವಾಗ ನನ್ನ ಯೂಶ್ವಲಿ ಕೂದಲು ತೆಳ್ಳಗಾಗಿದೆ ನನಗೆ. ಬಟ್ ನಂಗೆ ಸಂತೋಷ ಏನಂದರೆ ಇಷ್ಟು ಕೂದಲು ಉದುರಿ ಇರೋದು ಇದರಿಂದನೇ ಸರ್. ಈಗ ಇಲ್ಲೇ ನನ್ನ ವೆಹಿಕಲ್ ಬಂದು ಇಲ್ಲೇ ಲೋಡ್ ಅನ್ಲೋಡ್ ಆಗುತ್ತೆ ಅಂದರೆ ನಾನು ಸುಮ್ಮನೆ ನಿಂತ್ಕೊಂಡ್ಬರ್ಬೋದಿತ್ತು. ಬರೋಲ್ಲ ಸರ್ ಈಗ ಯಾರು. ಸೊ ನನ್ನ ಉದ್ಯಮ ಬೆಳೆಸಬೇಕು ಅಂದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಕೆಲಸ ಮಾಡಬೇಕು ಅಂದರೆ ನಾನು ಕೆಳಗಡೆಯಿಂದ ಮೂಟೆ ಹೊತ್ತಂದು ನನ್ನ ಅಂಗಡಿಗೆ ಹಾಕಬೇಕು, ಅಥವಾ ಮೇಲ್ಗಡೆಯಿಂದ ಯಾರೇ ಬಂದರೂ ಮೂಟೆ ಹೊತ್ತಂದರೆ ನಾನು ಕೆಳಗೆ ಹಾಕಲೇಬೇಕು ಸರ್. ಅವಾಗ ಏನಾಗುತ್ತೆ ಸರ್, ಹೇರಿಗೆ ಒತ್ತಡ ಬಂದು ಸ್ವಲ್ಪ ನನಗೆ ಆ್ಯಕ್ಚುಲಿ 50ನೇ ವರ್ಷ. ಈಗ 50 ವರ್ಷಕ್ಕೆ ಎಷ್ಟು ಇದ್ದಿದ್ದು ಖುಷಿ ಇದೆ, ನಾನೇ ಖುಷಿಲಿದ್ದೀನಿ. ಬೇರೆಯವ್ರು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಡಲ್ಲ. ಸರ್ ಇದು ಬಾದಾಮಿ 10 kg ಬಾದಾಮಿ ಹಾಕಿದ್ರೆ ಆ್ಯಕ್ಚುಲಿ ಬರೋದೇ 1.5 ಲೀಟ್ರ್ ಎಣ್ಣೆ ಸರ್. 3,000-4,000 ರೂಪಾಯಿ ಕೊಡೋದು ಕಷ್ಟ ಆಗೋದಿದೆ ಆ್ಯಕ್ಚುಲಿ. ನಾವು 6,000 ರೇಟ್ ಇಟ್ಟಿದ್ದೀವಿ. ಇದು ಸರ್ ಸ್ಮೆಲ್ಲು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸರ್. 4-5 ತಿಂಗಳು ಅಷ್ಟೇ ಬರೋದು ಬಾದಾಮಿ ಎಣ್ಣೆ ನಿಮಗೆ, ಅಂದರೆ ಗ್ಯಾರಂಟಿ. ಆಮೇಲೆ ಕಹಿ ಆಗ್ತಾ ಬರುತ್ತೆ ಸರ್ ಇದು. ಸರ್ ನಲ್ಲಿಕಾಯಿ ಸೀಸನಲ್ಲಿ ಈಗ ಮುಗಿತಾ ಬಂತು ಸರ್. ನಲ್ಲಿಕಾಯಿ ಸೀಸನಲ್ಲಿ ಏನು ಮಾಡ್ತೀವಿ ಅಂದರೆ, ನಲ್ಲಿಕಾಯಿನ ಸ್ವಲ್ಪ ತೊಗೊಂಡು, ಬೆಟ್ಟದ ನೆಲ್ಲಿಕಾಯಿ ತರ್ತೀವಿ ಸರ್ ನಾನು. ಅದರೊಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ತೀವಿ ಸರ್, ನಲ್ಲಿಕಾಯಿ ಜಜ್ಜಿ. ಇದೊಂದು ಹೇರ್ ಆಯಿಲ್ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. 1 ವರ್ಷ 2 ವರ್ಷ ಆದರೂ ಹಾಳಾಗಲ್ಲ ಸರ್ ಇದು. ಸರ್ ಕ್ಯಾಸ್ಟ್ರ್ ಆಯಿಲು, ಹೆಚ್ಚಿನ ಜನ ಕ್ಯಾಸ್ಟ್ರ್ ಆಯಿಲು ವೈಟ್ ಬರುತ್ತೆ, ನಿಮ್ದು ಹಿಂಗೆ ಕಲರ್ ಬರುತ್ತೆ, ಅದು ಇನ್ನೊಂದು ಕಪ್ ಬರುತ್ತೆ ಹಂಗೆ ಅಂತ ಹೇಳ್ತಾರೆ. ನಾನು 2 ವೆರೈಟಿ ಕ್ಯಾಸ್ಟ್ರ್ ಆಯಿಲ್ ಮಾಡ್ತೇನೆ. ಹೇಗೆ ಅಂದರೆ, ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಅರಿಶಿನ ಹಾಕ್ತೀನಿ ಸರ್ ಇದೀಗ ಕಲರಿಂಗಿಗೋಸ್ಕರ. ನಂಗೆ ಇನ್ನೊಂದು ಲಾಭ ಏನು ಅಂದರೆ, ಅರಿಶಿನ ಹಾಕೋದ್ರಿಂದ ಈ ವಸ್ತು ಹಾಳಾಗಲ್ಲ ಸರ್, 1 ವರ್ಷ ಆದರೂ ಹಾಳಾಗಲ್ಲ. ಅದಕ್ಕೋಸ್ಕರ. ಮತ್ತು ಇದು ಹೊಟ್ಟೆಗೂ ಯೂಸ್ ಮಾಡ್ಬೋದು. ತಲೆಗೆ ಯೂಸ್ ಮಾಡೋದಕ್ಕೆ ನಾನು ಅರಿಶಿನ ಹಾಕಲ್ಲ ಸರ್. 2 ಬೇರೆ ಬೇರೆಯೇ ಇರುತ್ತೆ ನನ್ನ ಹತ್ರ, ಚೆನ್ನಾಗಿರುತ್ತೆ. ನೀವು ತಲೆಗೆ ಯೂಸ್ ಮಾಡಬೇಕಾದ್ರೆ ಸರ್ ಅಲ್ಲಿ ನೋಡ್ಬೋದು ಆ ಥರ ಕಲರ್ ಬರುತ್ತೆ ಸರ್. ಬರೀ ಮೈಗೆ ಯೂಸ್ ಮಾಡೋದು ಸರ್. ಇದಷ್ಟೇ. ಹೆಚ್ಚಿನ ಜನ ನೋಡಿ ಒರಿಜಿನಲ್ ಎಣ್ಣೆಯಿಂದ ಏನು ಉಪಯೋಗ ಆಗುತ್ತೆ ಅಂತ ಕೇಳ್ಬೋದು. ಹೆಚ್ಚಿನ ಜನ ಏನಾಗುತ್ತೆ ಅಂದರೆ, ಸಣ್ಣ ಮೈಕೆ ನೋವು, ಜಜ್ಜಿ ನೋವೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ, ಸಾಸಿವೆ ಎಣ್ಣೆ ಇರುತ್ತಲ್ಲ ಸರ್, ಸಾಸಿವೆ ಎಣ್ಣೆಯಿಂದ ಸಾಸಿವೆ ಎಣ್ಣೆ, ಸ್ವಲ್ಪ ಪಚ್ಚೆ ಕರ್ಪೂರ ಮತ್ತು ಸ್ವಲ್ಪ ಲಕ್ಕಿ ಸೊಪ್ಪು, ಶುಂಠಿ ಮತ್ತು ಕರಿಮೆಣಸು ಹಾಕಿ ನಾವು ಇದನ್ನು ಎಣ್ಣೆ ಮಾಡಿಟ್ಟಿರ್ತೀವಿ ಸರ್. ಸಣ್ಣ ಮೈಕೆ ನೋವಿದೆ ಕ್ಲೀನಾಗಿ ಪಟ್ಟಂತ ಅರ್ಧ ಗಂಟೆ 1 ಗಂಟೆ ಗುಣ ಇರುತ್ತೆ ಸರ್ ಇದರಲ್ಲಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.